ರೋಗದ ಅಂಕುರವು ಕಾಣಿಸಿಕೊಂಡಿತು. ಆ ರಕ್ತಕ್ಷಯದಿಂದ ಅದನ್ನು ಸಂಪೂರ್ಣವಾಗಿ ನಾಶ ಮಾಡದ ಹೊರತು ಧರ್ಮ ಸಂಸ್ಥಾಪನೆ ಆಗುವುದಿಲ್ಲ. ರುಕ್ಮಿಣಿ ಪ್ರಾಣೇಶ್ವರ, ಇಷ್ಟೊಂದು ಜನರ ಮರಣದಿಂದ ಧರ್ಮವು ಸಂಸ್ಥಾಪನೆಯಾಗುವುದಾದರೆ ಅಂತಹ ಧರ್ಮಕ್ಕೆ ಧಿಕ್ಕಾರವಿರಲಿ. ಈ ಯುದ್ಧವನ್ನು ನಿಲ್ಲಿಸಲು ನೀವು ಮತ್ತೊಂದು ಸಾರಿ ಪ್ರಯತ್ನಿಸಿ. ಈ ಘೋರ ಹತ್ಯಾಕಾಂಡ ಇನ್ನಾದರೂ ನಿಲ್ಲಿಸುವವು. ರುಕ್ಮಿಣಿ, ನಿನ್ನ ಮಾತಿನಂತೆ ಮತ್ತೊಂದು ಸಾರಿ ಶಾಂತಿಗಾಗಿ ಪ್ರಯತ್ನಿಸುವೆನು. ಅದಕ್ಕಾಗಿ ಈ ದಿನ ಹಸ್ತಿನಾವತಿಗೆ ತೆರಳುವೆನು. ಆದರೆ ನನ್ನ ಕೊನೆಯ ಪ್ರಯತ್ನವೂ ಕೂಡ ವಿಫಲವಾಗುವುದು.
ಪಾಂಚಾಲಿ ನಡೆದು ಹೋದ ಘಟನೆಗಳನ್ನು ನೆನೆದು ಅನುದಿನವೂ ಹೀಗೇಕೆ ಚಿಂತಿರುವೆ? ನಿನ್ನ ಬಹುದಿನ ಚಿಂತೆಯು ಇರುವ ಕಾಲ ಸನ್ನಿಹಿತವಾಗಿದೆ. ಆ ಪರಮಾತ್ಮನ ಕೃಪೆಯಿಂದ ನಿನ್ನ ಪಂಥವು ಈಡೇರುವುದು ಪಾಂಚಾಲಿ. ಈ ಪರಿಯ ಚಿಂತೆಯನ್ನು ಬಿಟ್ಟು ಶಾಂತಳಾಗು ಪಾಂಚಾಲಿ. ಇನ್ನು ಬಿಟ್ಟಿಲ್ಲವೇ ನನ್ನ ವಿಷದ ಕಜ್ಜಾಯವನ್ನು ತಿನ್ನಿಸಿ ನಮ್ಮ ಇವರನ್ನು ಕೊಲ್ಲಲೆತ್ತಿಸಿದ ಆ ವಿಷ ಜಂತುವಿನೊಡನೆ ನಮಗೆ ಶಾಂತಿ. ಯುದ್ಧದಲ್ಲಿ ನಮ್ಮ ಸಿರಿಯ ಮೇಲೆ ಅಪಹರಿಸಿ ಘೋರ ಕಷ್ಟಪಡವಿಲ್ಲದೆ ನಡೆದ ಸಭಾ ಮಧ್ಯದಲ್ಲಿ ಸಹೋದರರ ಪತ್ನಿ ಎಂಬ ಮಮಕಾರವಿಲ್ಲದೆ ಪಾಂಚಾಲಿ ನನ್ನ ತೊಡೆಯನ್ನು ವೆಂಕರಿಸು ಎಂದು ತೊಡೆ ಕಟ್ಟಿ ಕರೆದರಲ್ಲ ಶಾಂತಿ ಅರಣ್ಯ ಮೃಗಗಳಂತೆ 12 ವರ್ಷ ವನವಾಸ 1 ವರ್ಷ ಅಜ್ಞಾತವಾಸ ಕವನವಲ್ಲ. ಹಾಗಾದರೂ ಶಾಂತಿ ಅದನ್ನೆಲ್ಲ ಸ್ಮರಿಸಿ ಫಲವಿಲ್ಲ ಅಗ್ರಜ, ಫಲವಿಲ್ಲ ಅಗ್ರಜ. ಫಲಶೂನ್ಯತೆಯ ಕುಲಸಾದಿಗಳನ್ನು ತಂದಿರಲಿ ಕುಲಗಳನ್ನು ಮುಗಿಸಿಕೊಳ್ಳುವೆ ಅಗ್ರಜ. ಫಲಶೂನ್ಯತೆಯ ಕುಲಹಾದಿಗಳ ತಂದಿರಲಿಗೆ ತಲೆಗೆಟ್ಟು ಭಕ್ತಿಯನಗಳನ್ನು ಗೆದ್ದು ಪ್ರಣದಾಹ ಮುಗಿಸಿಕೊಳ್ಳುವೆ ಅಗ್ರಜ. ಆದ್ದರಿಂದ ಭಯಂಕರ ಸಂಗ್ರಾಮ ಕ್ಷೇತ್ರದಲ್ಲಿ ರಕ್ತ ಸ್ಥಾನದೊಂದಿಗೆ ನಮ್ಮ ಪಂಥಗಳನ್ನು ಈಡೇರಿಸಿಕೊಳ್ಳಲು ಹೊರತು ನಮಗೆ ಶಾಂತಿಯಲ್ಲಿ ಭೀಮಸೇನ, ದುಡುಕಬೇಡ, ಸೇರಿಸು. ನಿನ್ನ ಹೃದಯದಲ್ಲಾಗುವ ಭೀಕರ ಹೋರಾಟವನ್ನು ನಾನು ಬಲ್ಲಿ. ಸಹೋದರ, ಮುಂದೆ ನಡೆಯುವ ಮಹಾಯುದ್ಧಕ್ಕೆ ನಮ್ಮ ಪಕ್ಷವನ್ನು ವಹಿಸುವಂತೆ ದೂತನು ತಿಳಿಸಲು ಇನ್ನೇನು ಅರ್ಜುನ ಜೊತೆಯಲ್ಲಿ ಪರಮಾತ್ಮನು ಬರುವ ವೇಳೆಯಾಗಿ ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ ಸಹೋದರ. ಪರಮಾತ್ಮ ನನ್ನನ್ನೇ ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮನೇ, ನಮ್ಮ ಮರೆನಾಲಿಸಿ ನಮ್ಮ ಪಕ್ಷ ವಹಿಸಿದ ದೇವದೇವ. ನೀವು ನಮ್ಮ ಮೇಲಿರುವ ಪ್ರೀತಿಯು ಅಪಾರವಾದದ್ದು. ಧರ್ಮನಂದನ, ನನ್ನನ್ನೇಕೆ ಇಷ್ಟೊಂದು ಹೊಗಳುತ್ತಿರುವೆ? ಕರ್ತವ್ಯ ಪರಿಪಾಲನೆಯಲ್ಲಿ ನನ್ನ ಮುಖ್ಯ ಉದ್ದೇಶ ಅದು ಆಗಿರಲಿ. ನಿಮಗೆ ಸಲ್ಲಬೇಕಾದ ಅರ್ಧ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ? ಅಸ್ಥಿರವಾದ ರಾಜ್ಯದ ಆಶೆಗಾಗಿ ಒಂದು ಬಾಂಧವರನ್ನು, ಪ್ರಜಾಕೋಟಿಯನ್ನು ಯುದ್ಧ ಎಂಬ ಹೆಮ್ಮಾರಿ ಬಾಯಿಗೆ ತುತ್ತಾಯಿಸಿ ಈ ಕಲುಷಿತಿಯಾದ ಭರತ ಭೂಮಾತೆಯ
ಕುಬೇರು ಶಾಂತಿಯಿಂದ ಬಾಳೋದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ ಪರಮಾತ್ಮ ಸಮರವನೊಲ್ಲನಯ್ಯ ಸಮರವನೊಲ್ಲನಯ್ಯ ಸಂಪದದಾಸೆಗಾಗಿ ಸಮರವನೊಲ್ಲನಯ್ಯ ಸಿರಿ ಸಂಪದದಾಸೆಗಾಗಿ ಪುರದಲ್ಲಿ ಮೈಪನಾಗಿ ಪಾಪದ ಹೊರೆಯ ದರ್ಶನಯ್ಯ ಶಿವದಲ್ಲಿ ಪರಮಾತ್ಮ ಒಂದು ಬಾಂಧವರ ಭಕ್ತದಿ ಪವಿತ್ರ ಭೂಮಾತೆಯ ಅಪವಿತ್ರಗೊಳಿಸಲಂತೆ ಮುಂದೆ ಗೋರಾಜ್ಞೆಯ ದೀಕ್ಷಿಸೆ ಸಹಿಸನೆ ಎರಡು ಸಂಧಿಯ ಅಪ್ಪಕೊಂಡುವೆ ಮುಗಿದು ಬೇಡಿಯರು ಕೃಷ್ಣ ಕೃಷ್ಣ ಪರಮಾತ್ಮ ಭಕ್ತರ ಪರಮ ಭಗವಂತನೇ ಮುಕ್ತಿಯ ಕೊಡುವ ಮೂಢದರಿವೆ ಭಕ್ತರ ಪರಮ ಭಗವಂತನೇ ಮುಕ್ತಿಯ ಕೊಡುವ ಮೂಢದರಿವೆ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಕರುಣಾನಿಧಿ ಮಾಧವ ಕರುಣಾನಿಧಿ ಮಾಧವ 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 ಇಷ್ಟೊಂದು ಅನಂತ ನಡೆ ಕೊಡದಂದು ನನ್ನ ಭಾವನೆ. ಬಂದು ಬಾಂಧವರು ಪ್ರಜಾಕೋಟಿಯನ್ನು ಯುದ್ಧ ಎಂಬ ಹೆಮ್ಮಾರಿ ಬಾಯಿ ತುತ್ತಾಯಿಸಿತು. ಈ ಕಲುಷಿತೆಯಾದ ಭರತ ಭೂಮಾತೆಯನ್ನು
ಅದು ಯಾವನ್ನ ಜಲದಿಂದ ತೊಳೆದು ಪವಿತ್ರಗೊಳಿಸಲಿದೆಯವಾ? ಆದ್ದರಿಂದ ನೀನು ನಮ್ಮ ಸಂಧಾನಿಯಾಗಿ ಹೋಗಿ ಆ ದುರಂತ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕೆ ಪ್ರಯತ್ನಿಸು ಮುಕುಂದ. ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬುದೇ ಪವಿತ್ರ ಬೋಧೆ ಇದು. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ಅಭಿಪ್ರಾಯವೇನು? ಧರ್ಮ ಸಮ್ಮತವಾದರೆ ಇದಕ್ಕೆ ನಿನ್ನ ಸಹೋದರರ ಅಭಿಮತ? ಅಭಿಮತ ನಮ್ಮದೇ ಅಭಿಮತಕ್ಕೆ ಅಡ್ಡಲಾಗಿ ಅಗ್ರಜನಗೊಡ್ಡ ಧರ್ಮದ ಕಟ್ಟು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳೆಸಿ ನಿಂತಿದೆ. ಅದನ್ನು ಭೇದಿಸಿ ಮುಂದುಕೋಣವೆಂದರೆ ಭಾತೃ ಎಂಬ ಪಾಶ ನನ್ನನ್ನು ಮುಂಬರಲು ಬಿಡುತ್ತಿಲ್ಲ. ಚಚೆ ಸುಡಬೇಕು ನಮ್ಮ ಈ 7 ಜನ್ಮವನ್ನು. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತೆ ಅರ್ಜುನ, ಇದಕ್ಕೆ ನಿನ್ನ ಅಭಿಮತ? ವಾಸುತ್ವ ಅಗ್ರಜನ ಮಾತನ್ನೇ ಅನುಮೋದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಂದಲೂ ಅಪಮಾನ ಅರಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದು. ಅವುಗಳನ್ನು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಈ ಭಾತೃ ಎಂಬ ಪಾಶ ನಮ್ಮನ್ನು ಬೆಂಬೂರಲು ಬಿಡುತ್ತಿಲ್ಲ. ಚೇಚೆ ಸುಡಬೇಕು ನಮ್ಮ ಈ 7 ಜನ್ಮವನ್ನು. ಅರ್ಜುನನು ಕೂಡ ಸಂಧಿಗೆ ಸಮ್ಮತಿಸಿದಂತೆ ಇನ್ನು ನಕಲ ಸಹದೇವರು ಅಗ್ರಜನ ಮಾತನ್ನು ಅನುಮೋದಿಸದೇ ಇರುವರೆ? ತಂಗಿ, ದೃಪದ ನರೇಂದ್ರ ನಂದಿನಿ ಏಕಮ್ಮ ಮುಖಕ್ಕಿನ್ನಳಾಗಿ ನಿಂತು ನಿನ್ನ ಪತಿಗಳ ಅಭಿಪ್ರಾಯ ನಿನಗೆ ಧರ್ಮ ಸಮ್ಮತ ತಾನೆ? ತಂಗಿ, ಏನೆಂದು ಹೇಳಲಿ? ಮಡದಿಗಾದ ಅಪಮಾನಗಳು ಸ್ವಲ್ಪವೂ ಗಮನ ಕೊಡದೆ ಬಾರಿಗೂ ಸಂಧಿಗೆ ಪ್ರಯತ್ನಿಸಿ ವಿಫಲವಾಗುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಸನ್ನತ ಲೋಕ ಸನ್ನತವೆಂದು ಮರೆತೆಯಾ ಪ್ರಭುವೇ? ಜಗದ ಅಪಹಾಸ್ಯ ಸಹಿಸನ
ಪಾಂಚಾಲಿ ಇವರು ನನ್ನ ಪತಿ ಭೀಮಸೇನ. ನಿಲ್ಲಿಸಿ. ಬಂಡಿ ಬಂಡಿ ಕೂಳನ್ನು ತಿನ್ನುತ್ತಿದ್ದ ಭಂಡ ಮಕ್ಕಳನ್ನು ಕೊಲ್ಲಲು ಕೊನೆಗೆ ಅದೇ ಬಂಡಿ ಅನ್ನವನ್ನು ತಿಂದು ಬಕನನ್ನು ಕೊಂದದ್ದು ಬಹಳ ವಿಚಿತ್ರವಲ್ಲ. ಸುಮ್ಮನೆ ಈಗ ಅದೆಂದು ಏಕೆ ನಿಂತಿರುವುದು? ಮುಗಿಸಿಟ್ಟು ನಿಮ್ಮ ಕೈಗಳಿಗೆ ಶ್ವೇತವಾಹನ ಪರಶಿವನನ್ನು ಮೆಚ್ಚಿಸಿ ಪಾಶುಪತಾಸ್ತ್ರಗಳನ್ನು ಪಡೆದ ಕೊನೆಗೆ ವಿರಾಟನ ಮನೆಯಲ್ಲಿ ಎಂದು ನಾಟ್ಯ ಅಭ್ಯಾಸವನ್ನು ಮಾಡುತ್ತಿದ್ದ ನಾಟ್ಯ ಲೋಲ. ಸುಮ್ಮನೆ ಅಸ್ತ್ರ ಬಿಡಿದು ಏಕೆ ನಿಂತಿರುವಿರಿ? ಇದನ್ನು ಬಿಸಿಟ್ಟು ನಿಮ್ಮ ಕೈಗಳಿಗೆ ಇವರು ಯಾರು ನನ್ನ ಪತಿಗಳನ್ನ, ಈ ಪಾಂಚಾಲಿಯ ಮೃತ್ಯು ಸ್ವರೂಪರು. ಅಣ್ಣ, ನೀ ನನ್ನ ಬೆಚ್ಚಿದ ಕೇಶರಾಶಿಯನ್ನು ಕಟ್ಟಿಕೊಳ್ಳಬೇಕಾದರೆ ನಿನ್ನೊಬ್ಬನ ಸಹಾಯವಿದ್ದರೆ ಸಾಕು. ನಾನೇ ರಣರಂಗದಲ್ಲಿ ನಿಂತು ಈಗ ಚೆನ್ನಾಗಿ ಸಹಜರ ಐವರ ಅಭಿಪ್ರಾಯವೇ ಒಂದು, ಈ ದ್ರೌಪದಿಯ ಅಭಿಪ್ರಾಯವೇ ಒಂದು ಅಲ್ಲವೇ ಭೀಮಾ? ಅದಕ್ಕೆ ನೀನೇನು ಮಾಡಿದೆ? ದ್ರೌಪದಿಯ ಅಭಿಪ್ರಾಯ ಹೀಗಾಗಿತ್ತಲ್ಲ ಅಂದು ಹೇಳಿದನಷ್ಟೇ. ಏಕೆ ನೀನು ಕೇಳಲಿಲ್ಲವೇ? ಪ್ರಯೋಜನವೋ ಅಪ್ರಯೋಜನವೋ ನನಗೆ ಒಂದು ತಿಳಿಯದು. ಒಟ್ಟಿನಲ್ಲಿ ಸತಿಯ ಆರ್ತನಾದನವನ್ನು ಆಲಿಸುವುದು ಪತಿಗಳಾದ ನಿಮ್ಮ ಕರ್ತವ್ಯವಲ್ಲವೇ? ಪತಿಗಳಿಲ್ಲವೇ? ಅದನ್ನು ಹೊರ ಬಗೆಹರಿಸಲಿ. ಅದಕ್ಕೂ ಈ ಪ್ರಚಂಡ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲ? ಅಬ್ಬಾ, ಸಂಬಂಧವಿಲ್ಲ ಅಂದೆ ಕುರುಸಭೆಯಲ್ಲಿ. ದುಶ್ಯಾಸನನ ಗುಂಡಿಯ ಬಿಸಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವೆ ನೆನುತಂ ಗನಾಢದಾಂಡದು ಆ ದುರ್ಯೋಧನನ ತೊಡೆಗಳ ಹುಡುಗುಟ್ಟುವೆ ನೆನುತಂ ನುಡಿದಯೋ ಗಂಡುಗಲಿ ನೀನೆಂದು ಡಂಬದ ನುಡಿಗಳ ನುಡಿದು ಮರದೆಯೋ ಮರೆತು ನಿದ್ರೆಯೋ ಎಡಂಬ ಮನೋಹರ. ಈ
ಎಂದಲ್ಲಿ ಶತಸಹಸ್ರಾರು ಮನೆ ನಮ್ಮನೆ ತರಿಸುವೆ. ಕಾಲನೆ ಕೌರವನಿಗೆ ಬೆಂಬಲವಾಗಿರುತ್ತದೆ. ಕೆಳಗೆ ದುರ್ಯೋಧನ ದುಶ್ಯಾಸನರೆಂಬ ದುಷ್ಟ ಕೀಟ ಹೊಡೆಗೊಟ್ಟೆ ಪಾತಕ್ಕೆ ದುರ್ಯೋಧನ ತರ ದ್ರುಪದ ಸುತೆ ಕಟ್ಟಿಸುವೆಯೇ ನಿನ್ನ ಬಿರುಮುಡಿಯ ಪಡೆದಿರುವತೆಯ ಏ ನರಕ ಮರ್ದನ ಕೇಳನ್ನ ವಿಮತ ವಾಸುದೇವ ಮೋಡ ಕೊಡುಗೆ ಭಕ್ತಿಗ ಬಸದಿ ಹೌದು ಜನಾರ್ದನ, ವಿಷಸತ್ವಕ್ಕೆ ಹಾಲುಣಿಸಿದರೆ ಅದರ ವಿಷವು ಅಮೃತವಾದಿದ್ದೇಕೆ? ಮರೆತಿರೇಕೆ? ಇಂದ ನಮಗೆ ಕಷ್ಟ ಕ್ಲೇಶಗಳನ್ನು ಉಂಟು ಮಾಡಿ ಜನ ಈ ಪರಿ ನೋಯಿಪುದು ರವೆ ಧರ್ಮಕ್ಕೆ ಕೃಷ್ಣ. ವಾಸುದೇವ, ಮುಖ್ಯವಾಗಿ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಆ ಚಂದ್ರಾರ್ಕವಾಗಿ ಉಳಿಯಬೇಕಾದರೆ ಸಂಧಿಯನ್ನು ನಿರಾಕರಿಸಿ ಯುದ್ಧವು ನಡೆದು ತೀರಬೇಕು. ಧರ್ಮನಂದನ, ಪರಮಾತ್ಮ, ನಿನ್ನ ಸಹೋದರರ ಮಾತೃ ಎಂಬ ಮಮಕಾರದಿಂದ ಬಹಿರಂಗದಲ್ಲಿ ನಿನ್ನ ಅಭಿಪ್ರಾಯಕ್ಕೆ ತಲೆಬಾಗಿರುವುದು. ಅವರ ಅಂತರಂಗದ ಸೇಡಿನ ಜ್ವಾಲೆಯು ದಗದಗನೆ ಎತ್ತಿ ಉರಿಯುತ್ತಿರುವುದು. ಪರಮಾತ್ಮ, ಅದನ್ನು ದಮನ ಮಾಡುವ ಶಕ್ತಿ ಇಲ್ಲದೆ ತಲುಪಪಡುತ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಯಾವ ನಿರ್ಧಾರವನ್ನು ಕೈಗೊಂಡಿರುವೆ ಪರಮಾತ್ಮ? ಕಾಲಕ ಕೈಯುವುದು ಅಸಮ್ಮತವೇ ನಾಗೆ. ಕಾಲಕ ಕೈಯುವುದು ಅಸಮ್ಮತವೇ ನಾಗೆ. ಸಾಧಿಸಬೇಡನ್ನ ಬೇಡುವೆ ದೇವ.
ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು. ಮುಂದೆ ತಮ್ಮ ಚಿತ್ತದಂತೆ ಮಾಡು ಮುಕುಂದ. ಧರ್ಮನಂದನ, ಪರಮಾತ್ಮ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಸೇಡಿನ ಜ್ವಾಲೆಯು ಹಾರಲೇಬೇಕು. ತಂಗಿ ದೃಪದ ನರೇಂದ್ರ ನಂದಿನಿಯ ಕಣ್ಣೀರಿನ ಕಾಲುವೆಯು ಬತ್ತಿ ಹೋಗಲೇಬೇಕು. ಈ ಸಂಧಿಗೂ ಸರ್ವರಿಗೂ ಕ್ಷೇಮ. ಈ ಸಂಧಿಗಾಗಿ ನಾಳಿನ ಪುರಸಭೆ. ತಂಗಿ, ಸಂಧಿಯೋ ಸಮರವೋ ತಂಗಿ. ಧರ್ಮರಾಯನ ಮಾತನ್ನು ಕೇಳಿಕೊಂಡು ಸಂಧಿಯನ್ನು ಮಾಡಿಕೊಂಡು ಬರಬಾರದು ನಿಮ್ಮಲ್ಲಿ ಸೆರೆಗೊಂಡು ಬೇಡಿಕೊಂಡು ತಂಗಿ, ಸಂತತಿಸುವುದೇಕೆ ಆತನ ಕೋಪವನ್ನು ಕೆರಳಿಸಿ ಯುದ್ಧಕ್ಕೆ ತಕ್ಕ ಮಾರ್ಗವನ್ನು ಕಲ್ಪಿಸಿಕೊಂಡು ಬರೆಯುವುದು. ತಂಗಿ, ನಾನು ಒಂದು ಬಹಳ ಏಳೆಯಾಗಿತ್ತು. ನಾನಿನ್ನು ಬರುವೆನು ತಂಗಿ. ಹಾಗೆ ಆಗಲಿ. ಶಕುನಿ, ಏಕೆ ಸ್ಮಶಾನದಲ್ಲಿ ಮೌನವಾಗಿ ನಿಂತಿರುವೆ? ನಿನ್ನ ಸಹೋದರರು ಕೊಟ್ಟ ವಚನವನ್ನು ಮರೆತೆಯ, ಅಥವಾ ದುರ್ಯೋಧನ ಭುಜಬಲದ ಪರಾಕ್ರಮದ ಮುಂದೆ ಕೈ ಕಟ್ಟಿಕೊಳ್ಳುತ್ತಿದೆ? ನಿನ್ನ ಸೇಡಿನ ಕಿಚ್ಚಿನಿಂದ ಗುರುಕುಲ ವಂಶವನ್ನೇ ನಾಶಗೈಯುತ್ತೇನೆಂದ ನೀಗೈದು ಶಪಥವೇನಾಯಿತು ಶಿವರಿ? ಏಕೆ ನಿನ್ನಲ್ಲಿ ಛಲವಿಲ್ಲವೇ ಅಥವಾ ಬಲವಿಲ್ಲವೇ? ನಿನ್ನ ಸೋದರ ಕೊಟ್ಟ ವಚನವನ್ನು ನೀನು ಮರೆತಾದರೆ ನಿಜವಾಗಿಯೂ ನೀನೊಬ್ಬ ದ್ರೋಹಿ. ಶ್ವಾಸನೆಗಳನ್ನು ಅಲ್ಲಗಳೆಯುತ್ತಿರುವ ಹದಮ ಮರಳುಗಳೇ, ದುರ್ಯೋಧನ, ಕೌರವೇಶ್ವರ, ದೇವಿ, ಕುಕ್ಕಿ ಬಗೆ ಭೋಗ ಕಂಠಗಳ
ಕೇಳ್ಗೆ ಏನಿ ಪ್ರಯೋಗ್ವಿಧಾರೆಯನ್ನೇ ಪ್ರಚೋದನೆ ಇತ್ತಿರುವ ಪ್ರಚಂಡ ಮಾರುತ ತಾಂಡವ ಅಖಂಡ ಬರದ ಖಂಡಕ್ಕೆ ಮಹೋತ್ಸರ್ಯದ ಮೋಹನಿಗುಣ ಕಪಟ ಜೂತ ವಿದ್ಯಾ ವಿಶಾರದ ಈ ಸೋದರ ಮಾವ ಈ ಶಕುನಿಗಳೇ ನಿಮ್ಮಗಳ ಸರಸ ಸಲ್ಲೋಪ ಲಲೋಟ ಓ ನನ್ನ ವಂಶಕ್ಕೆ ದೃಷ್ಟ ದುರ್ಜಾತ ದುರ್ವಿಧಿಯನ್ನು ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು, ನನ್ನ 99 ಮಂದಿ ತಮ್ಮಂದಿರನ್ನು ಮತ್ತು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಇರುವುದೇ ದುರ್ಯೋಧನ ಅಲ್ಲವೇನಯ್ಯ? ನೀನು ಮಾಡುತ್ತಿದ್ದ ಚಿತ್ರ ವಿಚಿತ್ರ ರೀತಿಯನ್ನು ನೆನೆಸಿಕೊಂಡರೆ ಗುಂಡಿಗೆಯಾದರೂ ಗಣಗಳಲ್ಲಿ ನಡುಗುತ್ತಿರುವುದು ದುರ್ಯೋಧನ, ರಕ್ತವು ಕುದಿಯುತ್ತಿರುವುದು ದುರ್ಯೋಧನ, ಕುದಿಯುತ್ತಿರುವುದು. ಆದರೂ ಚಿಂತೆ ಇಲ್ಲ, ನಾನು ಯಾವಾಗ ನಿಮ್ಮಪ್ಪನ ಮನೆಗೆ ಕಾಲಿಟ್ಟನೋ ಅದು ನಿನ್ನ ಹಸ್ತಿನಾವತಿಯು ಕಾಗೆ ಹೊಕ್ಕಿದ ಕಾಗೆ ಗುಡಾಯಿತು. ಆದರೂ ಚಿಂತೆ ಇಲ್ಲ, ನಿನ್ನ ನಿರಂತರ ಅಗ್ನಿಜ್ವಾಲೆಯಿಂದ ಈ ನನ್ನ ಶರೀರವು ನೊಂದು ಕುಶವಾಗಿರುವ ದೇಹವನ್ನು ಅಣುವಾಗಿ ಚೇತರಿಸಿದರು. ಸೇಡಿಗೆ ಸೇರು, ರೋಷಕ್ಕೆ ರೋಷ, ಎಲ 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 ರೋಷಕ್ಕೆ ರೋಷವು, ಮದೊಂದ ಅಧಿಕಾರಕ್ಕೆ ಅಧಿಕಾರ. ಆರದು ಆರದು ಆರದು
ಯಾವ ಆಸೆ ಆಕಾಂಕ್ಷೆಗಳು ನಿನ್ನನ್ನು ಉಳಿಸಲು ಅಸಾಧ್ಯ. ದುರ್ಯೋಧನ, ನಿನ್ನ ಕುರು ರಕ್ತ ಜಸ್ತ್ರಧಾರೆಯಿಂದ ಪುನಃ ಅವರನ್ನು ಜೀವನಗೊಳಿಸುವೆನು. ನೀನು ನನ್ನ 99 ಮಂದಿ ತಮ್ಮಂದಿರನ್ನು ಮತ್ತು ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿದೆ. ದುರ್ಯೋಧನ, ಕತ್ತಲೆಯ ಕಾರಾಗೃಹದಲ್ಲಿ ಇರಿಸಿದೆ. ನೀನು ನನ್ನ ತಮ್ಮಂದಿರಿಗೆ ದಿನಕ್ಕೆ ಒಂದು ಹಿಡಿಯನ್ನ ದುರ್ಯೋಧನ, ಒಂದೇ ಒಳದ ನೀರನ್ನು ನನಗೆ ಕೊಡುತ್ತೇನೆ ಅಲ್ಲವೇನಯ್ಯ ದುರ್ಯೋಧನ? ಹಿಡಿ ಅನ್ನ, ಹಿಡಿ ಒಂದು ಹೊರದ ನೀರನ್ನು ನನಗೆ ಕೊಟ್ಟು ಅವರೆಲ್ಲರೂ ಮೃತ್ಯುವಿನ ಘೋರದ ಹಿಂಸೆಯ ಪ್ರತಿಶೋಧದ ಭಾರವನ್ನು ನನಗೆ ಒಪ್ಪಿಸಿ ನಿಮ್ಮಗಳ ಮೇಲಿನ ಛಲ ತೀರಿಸಲೆಂದೇ. ದುರ್ಯೋಧನ, ನಿಮ್ಮಗಳ ಮೇಲಿನ ಛಲ ತೀರಿಸಲೆಂದೇ ಒಬ್ಬೊಬ್ಬರಾಗಿ ಸತ್ತರು. ದುರ್ಯೋಧನ, ಒಬ್ಬೊಬ್ಬರಾಗಿ ಸತ್ತರು. ದುರ್ಯೋಧನ, ನನ್ನ ಭಾಗ್ಯ ಸಹೋದರರೇ, ಅವರ ಮೃತದೇಹ ಶಿರಶೂನ್ಯ ದೃಷ್ಟಿಯು ಹೇಗಲು ನನ್ನ ಹೃದಯವನ್ನು ಸರಿನಂತೆ ಬೇಧಿಸಿತು. ನನ್ನ ಭಾಗ್ಯ ಸಹೋದರರೇ, ನಿರ್ಭಾಗ್ಯರೇ, ಪಾಪಿಗಳೇ, ದುರ್ಯೋಧನ ಹೊಳಬೇಡಿರಿ. ದುರ್ಯೋಧನ, ಹೊಳಬೇಡಿರ ಎಲ್ಲ ಭಾಗ್ಯ ನಿಮಗಾಗಿ ಉಳಿದಿಹಲೆ. ದುರ್ಯೋಧನ, ನಿಮಗಾಗಿ ಉಳಿದಿಹಲೆ ನಾನೊಬ್ಬನೇ. ನನ್ನ ಭಾಗ್ಯ ಸಹೋದರರೇ, ನಿರ್ಭಾಗ್ಯರೇ, ನೋಡಿದೆ ತಮ್ಮಂದಿರ ನನ್ನ ಕ್ರೋಧಾಗ್ನಿ ಸ್ವರೂಪವನ್ನು. ದುರ್ಯೋಧನ, ನೋಡಿದಿರಾ? ನಾನು ನಿನ್ನ ಹಾಗೆ ನನ್ನ 99 ಮಂದಿ ತಮ್ಮಂದಿರೊಡಗೂಡಿ ಏಕ ಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಓಲೈಸಿಕೊಂಡು ರಕ್ತ ಸಿಂಹಾಸನವನ್ನು ಮಾಡಬಹುದಾಗಿತ್ತು. ಹರಿದಾಸರೆಲ್ಲವೂ ಗೋಳಿಗೋಪುರವಾದ ದುರ್ಯೋಧನ, ಆದರೂ ಚಿಂತೆ ಇಲ್ಲ ದುರ್ಯೋಧನ. ನಾನು ನನ್ನದೇ ರಾಜ್ಯದಲ್ಲಿ ಇನ್ನೊಂದು ಅಡಿಯಡಿಗೂ ಅಡ್ಡದವರಿಗೆ ರಾಜ್ಯದಲ್ಲಿ ಅಶಾಂತಿ ಬಿರುಗಾಳಿ ಎಬ್ಬಿಸಿ ಹಸ್ತಿನಾವತಿ ಸಿಂಹಾಸನವನ್ನು ರಕ್ತ ಕೋಡಿಯಲ್ಲೇ ಮುಳುಗಿಸಿ ಆದರೂ ರಕ್ತದ ಕೋಡಿಯಲ್ಲೇ ಮುಳುಗಿಸಿ. ದುರ್ಯೋಧನ, ನಿನ್ನ ಭಾನುಮತಿಯನ್ನು, ನಿನ್ನ ಹೆಂಡತಿ ಭಾನುಮತಿಯನ್ನು ರಂಡೆ ಮಂಡೆಯನ್ನು ಓಡಿಸುವೆನು. ದುರ್ಯೋಧನ, ನನ್ನದೇ ಅಧಿಕಾರ, ನಾನೇ ಸಾಮ್ರಾಟ, ನಾನೇ ಸರ್ವೋತ್ತಮ, ನಾನೇ ಚಲದಂಕಬಲ್ಲ, ನಾನೇ ಚಲದ ದುರ್ಯೋಧನ ಎಂದು ಹೆಮ್ಮೆಗೊಳ್ಳುತ್ತಿರುವಲ್ಲವೇ? ಆ ಅಧಿಕಾರ ನಿನ್ನದಲ್ಲವಯ್ಯ. ಓ ಕೋಂಡವರದು ದುರ್ಯೋಧನ, ಓ ಕೋಂಡವರದು. ಅಧಿಕಾರ ಅಧಿಕಾರ ಅಧಿಕಾರ
ಆ ಬ್ರಹ್ಮನ ತಪ್ಪ ಅಧಿಕಾರ ಅಧಿಕಾರ ಕೌರವೇಶ್ವರ, ನನ್ನ 99 ಮಂದಿ ತಮ್ಮಂದಿರನ್ನು ಸಮೂಲವಾಗಿ ಯಾವ ರೀತಿಯಾಗಿ ನಾಶ ಮಾಡಿದೆಯೋ ಹೇ ಪಾಪಿ, ಅದೇ ರೀತಿ ನಿನ್ನ 99 ಮಂದಿ ತಮ್ಮಂದಿರನ್ನು ಸಮೂಲವಾಗಿ ನಾಶ ಮಾಡುವವರೆಗೂ ಈ ಸೋಬರ ರಾಜಶಕ್ನಿಗೆ ಎಲ್ಲಿ ಅದು ಸಹ ಇಲ್ಲಿ ಶಾಂತಿ ಶಾಂತಿ ಶಾಂತಿ. ದುರ್ಯೋಧನ ದುರ್ಯೋಧನ ದುರ್ಯೋಧನ, ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ನಿನಗಾಗುವ ಹಿಂಸೆಯು ಭಯೋ. ತಾಯಿಯ ಕಣ್ಣೀರಿಂದ ತೊಯ್ದು ಗುರಿಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಲಿ ನಿಮ್ಮವರಿಗಾಗಲಿ ಒಂದೇ ಒಂದು ನಿಟ್ಟುಸಿರು ಬಿಡುವರಿಲ್ಲದೆ ನರಕದ ಮಾರ್ಗವನ್ನೇ ದುರ್ಯೋಧನ, ಪಾಂಡವರಿಗೆಲ್ಲುವಷ್ಟರಲ್ಲಿ ಮಾತು ಅದಲು ಬದಲಾಯಿತಯ್ಯ ದುರ್ಯೋಧನ, ಅದಲು ಬದಲಾಯಿತು. ಕೃಷ್ಣನಲ್ಲಿನೇ ಅದರಲ್ಲಿ ನಾವು ಮಾಡಿದ ಯುಕ್ತವೇನು ಶಕುನಿ? ಚಿಂತೆ ಏಕಯ್ಯ ಕುರು ರಾಜ. ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂಬುದನ್ನು ದೂತನ ಈ ದಿವಸ ಸಮಾಚಾರವನ್ನು ತಂದನಲ್ಲವೇ? ಬಾಬಾ, ನಾವು ಅದಕ್ಕಾಗಿ ಚಿಂತಿಸ್ತಿಲ್ಲ. ಈ ದುರ್ಯೋಧನನು ಅಸೋರ ವೀರನು, ಆದರೆ ಜ್ಞಾತಿ ಹಿಂಸೆ ಸೈನಿಕನ ಇದು ಉಚಿತವೇ ಮಾವ. ಆ ದಿನ ನೋಡು ತೋರಿಕೆ ಒಯ್ದಾಗ ಯುದ್ಧವು ಸಿದ್ಧರಾದ ಕೃಷ್ಣನು ಎಷ್ಟು ಹೇಳಿದನು, ಆದರೆ ಅವನ ಮಾತನ್ನು ನಿರಾಕರಿಸಿದ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ ದುರ್ಯೋಧನ, ಅವನ ಮಾತುಗಳು ನಿನಗೆ ಪರಿಗ್ರಹಲಾಗುವುದಿಲ್ಲ.
ನಮ್ಮ ರಾಜ್ಯಸಭೆಯಲ್ಲಿ ಶಾಂತಿ ಸಂಧಾನ ಏನು ಸಹೋದರ ಕೃಷ್ಣವಸ್ತಿನ ಹೋಗು ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧರಾಗ. ಆರ್ಪಿತ ಗೋಪಾಲಕರು ನಮ್ಮ ಸತ್ಕಾರವನ್ನು ನಿರಸಿಸಿ ಆತ್ತಾಸೆ ಪುತ್ರರ ವಿದುರ ಮನೆ ಸಾಗಿದರಂತೆ. ಎಷ್ಟೊಂದು ನಾವೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನನು, ಇದುರಂತೆ ಭಕ್ತರು ಮತ್ತಾರುವರು. ನಾಳೆ ದಿನ ಭಕ್ತರ ಸತ್ಕಾರವನ್ನು ಪರಿಗಣಿಸಲು ನಾಳೆ ದಿನ ಈ ಮಂದಿರಕ್ಕೆ ಬಂದೇ ಬರುವರು. ನೀನು ಚಿಂತಿಸಬೇಡ, ಹೋಗು ತಮ್ಮ. ಚರ್ಮದ ಕಲೆಗಳು ಪಂಚ ಆ ಪುಣ್ಯ ಭೀಮರು ಗುಂಡಿಗೆ ಬಿಸಿ ರಕ್ತ ಪಾಲು ಮಾಡುವ ಕೊನೆಗೊಳ್ಳುವುದು. ಹೀಗಿರುವಾಗ ಸತ್ಕಾರವಂತ ಸತ್ಕಾರ ಸಮಾಧಾನಪಡಿಸಲು ನನ್ನಿಂದ ಸಹ ಒಂದೊಂದು ಸಾರಿ ದುಸ್ಸಾಹಸ ಎಂದಿದೆ. ಮಜಗಳಷ್ಟಿದ್ದರು ಏನು ಶ್ರೇಷ್ಠನು ಸಂದರಿಗೆ ಸಂಬಂಧಿಸಲೇ ಅದು ಯುದ್ಧವು ಸಿದ್ಧ ಪ್ರತಿಭಟಿಸಲೇ. ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ದುರ್ಯೋಧನ. ಆಗಿದ್ದ ಬಳಿಕ ಈ ಕೌರವೇಶ್ವರನ ಸಾರ್ವಭೌಮ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಚರಿಸುತ್ತದೆ ದುರ್ಯೋಧನ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ ದುರ್ಯೋಧನ. ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ನೀನು ಈ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ, ಹೇಗೆ ಸಹಿಸುವೆ? ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ದ್ವೇಷವೇಕೆ ಶಕುನಿ? ಅವರ ಕ್ಷತ್ರಿಯ ಕುಲ ಕಂಕತನೊಬ್ಬನಯ್ಯ. ಭಾರತ ವರ್ಷದಲ್ಲಿ ಕ್ಷತ್ರಿಯನ್ನು ನಿರ್ಮೂಲನ ಮಾಡಲು ಅವತರಿಸಿರುವನಯ್ಯ ದುರ್ಯೋಧನ. ಕಂಸ, ಶಿಶುಪಾಲ, ಜರಾಸಂದ್ರ ಇವರಂತಹ ಮಿತ್ರರಾಗಿದ್ದರಯ್ಯ ದುರ್ಯೋಧನ, ಅಲ್ಲವೇನಯ್ಯ? ಹೌದು ಮಾವ. ಕಾರಣವಿಲ್ಲದವರನ್ನು ಸಂಹರಿಸಿದನಯ್ಯ. ಕಂಸನನ್ನು ವಧಿಸಿ ಅರಳು ಮರಳಿನ ಮುದುಕನಾದ ಉಗ್ರಸೇನನನ್ನು ಯಾಸರಿಗ ಸಹೋದರನನ್ನು ಸುರಪಾನದಿಂದ ಪ್ರಮುಕ್ತನನ್ನಾಗಿ ಮಾಡಿ ಈ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು ದುರ್ಯೋಧನ. ಇವನಿಗೆ ಮನ್ನಣೆಯ ಕೌರವೇಶ್ವರ. ಹೋದರೆ ನನ್ನನ್ನು ಹೇಗೆ ದೋರಿಕೆ ಅದಕ್ಕೊಂದು ಆನಂದ ಗೋಪಾಲ ನಿಂತು ಯುದ್ಧ ಸರವನ್ನು ಬೇಡುವುದು ಈ ಚಂದ್ರಕುಲ ಚಿಕ್ಕೇಶ್ವರಿಗೆ ಉಚಿತವಾದ ಕಾರ್ಯವೇನು? ಅದಕ್ಕೊಂದು ಉದ್ದೇಶವಿತ್ತ ನಿನ್ನ ಉದ್ದೇಶ ಕಾಳ ಸರ್ಪದ ಭೀಷಣ ಹಲ್ಲನ್ನು ಸರಸ ಮಾಡಬಹುದಲ್ಲವೇ ದುರ್ಯೋಧನ? ಕೃಷ್ಣನಿಗಿಂತ ಅವನ ಇದೆಯನ್ನು ಮುತ್ತ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕವಾಗಿತ್ತು ದುರ್ಯೋಧನ. ಯದುಪತಿಯು ನಿನ್ನನ್ನು ಯಾದವ ಸೈನ್ಯದಿಂದಲೇ ನಾಶ ಮಾಡುವ ನನಗೆ ನೀನು ಬೇಡ, ನಿನ್ನ ಸೈನ್ಯವು ಬೇಕು ಎಂದು ನೀನೇ ನಿಸ್ಸಂಕೋಚವಾಗಿ ಕೇಳಬೇಕಾಯಿತು. ಆದರೆ ಅರ್ಜುನನು ಆ ಸಂಕಟದಿಂದ ನಿನ್ನನ್ನು ಉದ್ಧಾರ ಮಾಡಿರುವನಯ್ಯ, ಉದ್ಧಾರ ಮಾಡಿರುವನು. ಕೃಷ್ಣನು ನೀನು ಹೇಳುವಂತೆ ವಂಚಕರಿರಬಹುದು ಮಾವ. ಕೃಷ್ಣನ ಮೇಲಿನ ದ್ವೇಷದಿಂದ ಪಾಪ ಆ ಪಾಂಡವರು ಹಿಂಸಿಸಬೇಕಾದಲ್ಲ ಮಾವ. ಪಾಂಡವರು ಏನು? ಪಾಂಡವರು 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 ಪಾಂಡವರನ್ನು
ಅವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ ದುರ್ಯೋಧನ. ಅದೇಕೆ? ಅವರೆಲ್ಲ ಶ್ರೀಕೃಷ್ಣನಾಗಲಾರಕರಯ್ಯ. ಯುದ್ಧರು ಇರಬಹುದು. ಇನ್ನೇನಾದರೂ ಸಂಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶ್ರಯವನ್ನು ಕೊಟ್ಟೆ ಹೋದ್ರೆ ನೀ ನಿನ್ನ ವಿನಾಶಕ್ಕೆ ಕಾಲಕ್ಕೆ ನೀನೇ ಕಾರಣನಾಗುವೆ. ಪಗಡೆ ಆಟದಲ್ಲಿ ಸೋತಾಗಲಿ ರಾಜ್ಯದ ಮೇಲಿದ್ದಕ್ಕೂ ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದಾದ್ರೇನಯ್ಯ? ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಲು ಮೇಲಿಂದ ಮೇಲೆ ದೇಹಿ ದೇಹಿ ಏನಿರುತ್ತೀಯಕಯ್ಯ ದುರ್ಯೋಧನ. ಸರಿಯಾಗಿ ಹೇಳಿದೆ ಸೋಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂರ್ಯ ಮನಸ್ಸು ಸ್ಥಳವನ್ನು ಕೊಡುವುದಿಲ್ಲ ಮಾವ. ಕೊಡಲಾಗದು. ಆ ವಿಚಾರದಲ್ಲಿ ನಿನಗೊಂದು ನಿಕಟವಾದ ಸಂದೇಹ ಇರುವುದು ದುರ್ಯೋಧನ. ನಿನ್ನ ಸಂದೇಶ? ತಂದೆಯ ನೆಪದಿಂದ ಬಾರಿ ಬಾರಿ ಪ್ರತಿಷ್ಠೆಯ ತೋರುತ್ತಿರುವ ಆ ಕಳ್ಳ ಕೃಷ್ಣನ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು ದುರ್ಯೋಧನ, ಆಗಲೇಬೇಕು. ಆ ವಿಚಾರದಲ್ಲಿ ನಿನಗೊಂದು ಸಲಹೆ ಇರುವುದಯ್ಯ. ಸಲಹೆ ಇರುವುದು ಯಥಾ ಸಮಯದಲ್ಲಿ ಪ್ರೋಪಿಸುವೆನು. ನಿನ್ನ ಸಲಹೆ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನೇ ಮಾಡುವುದಿಲ್ಲ. ದುರ್ಯೋಧನ ಕುರುಕುಲದ ಕೀಟವೇ ನಡೆ. ನನ್ನ ಸಲಹೆ ದುರ್ಯೋಧನ, ನನ್ನ ಸಲಹೆ ನನ್ನ ಸಲಹೆಯನ್ನು ಕೇಳುತ್ತಿರುವ ದುರ್ಯೋಧನ, ನಿನ್ನ ಕಾರ್ಯವನ್ನು ಅತಿ ಬೇಗನೆ ಮುಗಿಸಿಬಿಡುವೆನು. ಮುಳ್ಳೊಂದು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಬೇಕು. ಮೋಸಗಾರನನ್ನು ಮೋಸದಿಂದಲೇ ಕೊಲ್ಲಬೇಕು, ಮೋಸದಿಂದಲೇ ಕೊಲ್ಲಬೇಕು. ಶಾಯ ಶಕುನಿ ಎಂಬ 3 ಪದದ ಅರ್ಥ ನಿನಗೇನು ಗೊತ್ತಿರುವುದು ಮಗವೊಂದು. ಶಾ ಎಂದರೆ ಶತ್ರುಗಳ ಶಬ್ದ, ಕು ಎಂದರೆ ಕುತಂತ್ರ, ನೀ ಎಂದರೆ ನಿಮ್ಮವರಿಂದಲೇ ನಿಮಗೆ ನಿರ್ನಾಮ ಮಾಡದವರೆಗೂ ಎಲ್ಲಿ ಅದು ಈ ಶಕುನಿಗೆ ಆನಂದ, ಎಲ್ಲಿ ಅದು ಪರಮಾನಂದ.